महानगरपालिका हद्दीत अनधिकृतपणे बांधलेल्या इमारतींसाठी दुहेरी कर भरण्याऐवजी एकदाच कर भरण्याचा सरकारने घेतलेला निर्णय गरीब नागरिकांसाठी सोयीचा ठरला आहे, असे मत महानगरपालिकेचे नामनिर्देशित सदस्य दिनेश नाशिपुडी यांनी व्यक्त केले. शुक्रवारी बेळगावमध्ये KMM मराठीशी बोलताना ते म्हणाले की महानगरपालिकेत अनधिकृतपणे बांधलेल्या इमारतींसाठी यापूर्वी दुप्पट कर भरण्याचा नियम होता. मात्र आता राज्य सरकारने कायदा दुरुस्ती करून एकदाच कर भरण्याची तरतूद केली आहे. ಮೊಟ್ಟ ಮೊದಲಿಗೆ ನಾನು ಬೆಳಗಾವಿ ಮಹಾನಗರಪಾಲಿಕೆ ಜನತೆಗೆ ನಮಸ್ಕರಿಸುತ್ತಾ ಇವತ್ತು ನಾವು ಇದೊಂದು ಪ್ರೆಸ್ ಮೀಟ್ ಏನು ಇದನ್ನು ಇವತ್ತು ಇವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಏನು ಕೊಡಾತೀವಿ ಅಂದ್ರೆ ಏನು ಮಹಾನಗರಪಾಲಿಕೆ ಒಳಗೆ ಅನ್ನೆಸೆಸರಿ ಪ್ರಾಪರ್ಟೀಸ್ ಏನು ವಿತೌಟ್ ಬಿಲ್ಡಿಂಗ್ ಪರ್ಮಿಷನ್ ಅದು ಕಟ್ಟಿರ್ತಾರೋ ಅವ್ರಿಗೆ ಇದಕ್ಕಿಂತ ಮುಂಚೆ ಪ್ರತಿ ವರ್ಷ ಡಬಲ್ ಟ್ಯಾಕ್ಸ್ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಮತ್ತು ಅದು ನಮ್ದು ಆ್ಯಕ್ಟ್ ಒಳಗೂ ಇತ್ತು 112C ಒಳಗೆ ಅದನ್ನು ಡಬಲ್ ಟ್ಯಾಕ್ಸ್ ತೊಗೋಬೇಕಂತೇಳಿ ಅದ್ರೋಗಿತ್ತು. ಆಮೇಲೆ ಏನಾಯಿತು, ಇದ್ರ ನಂತರ ನಾನು ದಿನಾಂಕ 29/11/23 ಈ 112C ತಾವಿಲ್ಲಿ ನೋಡ್ಬೋದು. ಇದ್ರೊಳಗೆ ನಾ ಅವ್ರಿಗೆ ಒಂದು ಮನವಿ ಮಾಡ್ಕೊಂಡಿದ್ದೆ ಅವಾಗನ ಏನಂತೇಳಿ, ಇದೇನು ನೀವು ಡಬಲ್ ಟ್ಯಾಕ್ಸ್ಗಳಾತೀರಿ ಇದನ್ನು BBMP ಒಳಗೆ ಐತಲ್ಲ ರೀ, ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2023 ವಿಧಾನಸಭೆಯ ವಿಧೇಯಕ ಸಂಖ್ಯೆ 1ರಲ್ಲಿ 144ನೇ ಪ್ರಕರಣ 6ನೇ ಉಪ ಪ್ರಕರಣದಲ್ಲಿ 2 ಪಟ್ಟು ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು ಎಂಬ ಹೊಸ ವಿಧೇಯಕವನ್ನು ಜಾರಿಗೆ ತಂದಿದ್ದು. ಅದೇ ಪ್ರಕಾರ ಬೆಳಗಾವಿ ಮಹಾನಗರ ಪಾಲಿಕೆ ಪ್ರಕರಣ 112C ಉಪ ಪ್ರಕರಣ 3ರಲ್ಲಿ 2 ಪಟ್ಟು ಎಂಬ ಪದವನ್ನು ಬಿಡಬೇಕೆಂದು ತಮ್ಮಲ್ಲಿ ಜನರ ಪರವಾಗಿ ನಾ ಆ ಟೈಮ್ಗೆ ಒಂದು ಮನವಿ ಕೊಟ್ಟಿದ್ದೀನಿ ರೀ ಇಲ್ಲಿ. ಆದರೆ ಅದೇನು ದೇವ್ರ ಇಚ್ಛೆ, ಈಗಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 10/9/24 ಒಂದು ಆದೇಶ ಮಾಡಿತ್ತು. ಅದ್ರೊಳಗೆ ಏನು ಆದೇಶ ಮಾಡಿತ್ತು ಅಂದ್ರೆ, ಏನೀಗ ಡಬಲ್ ಟ್ಯಾಕ್ಸ್ ಏನು ಇವರು ಈಗ ಅನ್ನೆಸರಿ ಪ್ರಾಪರ್ಟೀಸ್ಗಳು ಡಬಲ್ ಟ್ಯಾಕ್ಸ್ ಕಟ್ತಾರೋ ಅವ್ರಿಗೆ ಒಂದು ಸಲಕ್ಕೆ ಮಾತ್ರ ಅಷ್ಟೇ ಡಬಲ್ ಟ್ಯಾಕ್ಸ್ ಹೋಗ್ಬೇಕು, ಅದರ ನಂತರ ಇತ್ಲ ಸಿಂಗಲ್ ಟ್ಯಾಕ್ಸ್ ತೊಗೋಬೇಕಂತೇಳಿ ಒಂದು ಕಾಯ್ದೆ ಒಳಗೆ ತಿದ್ದುಪಡಿ ತಂದಿದೆ. ಅದ್ರ ಪ್ರಕಾರ ಇಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಮಾಡ್ಬೇಕಂತೇಳಿ ಅಂದು ನಾವು ಮೊನ್ನೆ ನಡೆದಂತಹ ಒಂದು ಕೌನ್ಸಿಲ್ ಮೀಟಿಂಗ್ದಲ್ಲಿ ಒಂದು ಮಾತಾಡಿದೀವಿ. ಆದ್ರೆ ಈಗ ಮತ್ತೊಂದು ಅದ್ರೊಳಗೆ ನನಗೆ ವಿಷಯ ಏನು ಇದನ್ನಾಯ್ತಂದ್ರೆ, ನಾವಾಗ 26-27ರಿಂದ ಮಾಡ್ರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳತ್ತಿದ್ದೀವಿ. ಆದ್ರೆ ಇದು ಬಿಲ್ ಪಾಸ್ ಆಗಿದ್ದು 10/9/24 ಒಳಗೆ ರೀ. ಅಂದ್ರೆ 24-25 ತನಕ ಯಾರು ಟ್ಯಾಕ್ಸ್ ತುಂಬ್ಯಾರಲ್ಲ ರೀ, ಅವ್ರು ಡಬಲ್ ತುಂಬಿದಂಗೆ ಆಯ್ತು ರೀ ಅಲ್ಲಿ. ಇನ್ನು ನೆಕ್ಸ್ಟ್ ನಂದು ಪ್ರಕಾರ ಏನಿದೆ 25-26 ದಿಂದನ ಇದು ಸಿಂಗಲ್ ಟ್ಯಾಕ್ಸ್ ಮಾಡ್ಬೇಕು, ಚಾಲು ಮಾಡ್ಬೇಕಂತೇಳಿ ಅಂದ ನಾ ಮಾನ್ಯ ಆಯುಕ್ತರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿದ್ರು. ಯಾಕಂದ್ರೆ ಇದೊಂದು ಮಾಡಿದ್ದಾದಲ್ಲಿ ಈಗ ತಾವು ನೋಡಾದ್ರಿ ಮೊದಲೇ ಎಲ್ಲ ಎಷ್ಟೊಂದು ಜೀವನ ಸಾಗಿಸೋದು ಅಷ್ಟೊಂದು ಈಸಿ ಇಲ್ಲ. ಯಾಕಂದ್ರೆ ಬಡ್ರ ಜನರಿಗೆ ಅದಕ್ಕೆ ಸಾಧ್ಯ ಆದಷ್ಟು ಇದನ್ನ 25-26ರಿಂದನ ಇದನ್ನ ಮಾಡ್ಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗಿನ ಜನರ ಪರವಾಗಿ ಮನವಿ ಮಾಡಿದ್ರು. ಮತ್ತು ಅವ್ರಿಗೊಂದು ನಾವು ಹೋಳಿದೊಂದು ಗಿಫ್ಟ್ ಕೊಟ್ಟಂಗೆ ಆಗ್ತಿದ್ರಿ, ಹೋಳಿ ಹಬ್ಬದೊಂದು. ಅದಕ್ಕೆ 25-26 ಏನು ಇದರಿಂದ ಇದನ್ನ ಟ್ಯಾಕ್ಸ್ ಇದು सिंगल ಮಾಡ್ಬೇಕಂತೇಳಿ आयुक्तರಿಗೆ जनर परवागी रिक्वेस्ट ಮಾಡ್ತೀನಿ सर. थैंक यू. या निर्णयामुळे अनेक गरीब नागरिकांना मोठा दिलासा मिळाला असून त्यांना याचा फायदा होणार असल्याचे दिनेश नाशिपुडी यांनी सांगितले. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज. आदर्श ड्रेस सर्कल, खड़े बाजार, बेलगावी.